ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬನ್ನಿ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಜಾಬ್ ಬಂದ್ಬಿಟ್ಟು LICನಲ್ಲಿ AAO ಮತ್ತು AE ಹುದ್ದೆಗಳ ಅರ್ಹತೆ ಮತ್ತು ಮಾನದಂಡಗಳು ಏನೇನು ಇರಬೇಕು, ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಟ್ಟು 841 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಆಡಳಿತ ಅಧಿಕಾರಿ AAO ಮತ್ತು ಸಹಾಯಕ ಇಂಜಿನಿಯರ್ AE. ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸಹಾಯಕ ಆಡಳಿತ ಅಧಿಕಾರಿ AAO ಮತ್ತು ಸಹಾಯಕ ಇಂಜಿನಿಯರ್ AE ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಬಂದ್ಬಿಟ್ಟು ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತೆ. ಇದಲ್ಲದೆ ಕೆಲವು ಹುದ್ದೆಗಳಿಗೆ ಬಂದ್ಬಿಟ್ಟು ಅಭ್ಯರ್ಥಿಯು 5 ವರ್ಷಗಳ ಕಾಲ ಕೆಲಸದ ಅನುಭವದೊಂದಿಗೆ ಪದವಿ CM ಅಥವಾ CS ಪದವಿ ಇತ್ಯಾದಿಗಳನ್ನು ಹೊಂದಿರಬೇಕಾಗತ್ತೆ. AAOನಲ್ಲಿ ಸಹಾಯಕ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಬಂದ್ಬಿಟ್ಟು LLB ಓದಿರಬೇಕಾಗತ್ತೆ, ಉತ್ತೀರ್ಣರಾಗಿರಬೇಕಾಗತ್ತೆ. ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ಬಂದ್ಬಿಟ್ಟು BE BTech ಉತ್ತೀರ್ಣರಾಗಿರಬೇಕು. ವಯೋಮಿತಿ ಬಂದ್ಬಿಟ್ಟು AAO ಮತ್ತು AE ಹುದ್ದೆಗಳಿಗೆ 21ರಿಂದ 30 ವರ್ಷಗಳು. ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇದೆ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ SC ST PWDಗೆ 85 ರೂಪಾಯಿ ಪ್ಲಸ್ ವಹಿವಾಟು ಶುಲ್ಕ ಮತ್ತು GST ಇರುತ್ತೆ. ಇತರ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 700 ರೂಪಾಯಿ ಪ್ಲಸ್ ವಹಿವಾಟು ಶುಲ್ಕ ಮತ್ತು ಪ್ಲಸ್ GST ಇರುತ್ತೆ. ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು 3 ಹಂತಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮತ್ತು ವೈದ್ಯಕೀಯ ಪರೀಕ್ಷೆನೂ ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 8/9/2025. ಎಲ್ಲಪ್ಪ ಅಪ್ಲಿಕೇಶನ್ ಹಾಕೋದನ್ನೇ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.